ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಇದೇ ನವೆಂಬರ್ 2ನೇ ತಾರೀಕು ನಡೆಯಲಿರುವ ಕೆಸೆಟ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಯಾವೆಲ್ಲ ಅಧಿಸೂಚನೆಗಳನ್ನು ಫಾಲೋ ಮಾಡಬೇಕು, ಏನೇನೆಲ್ಲ ತೊಗೊಂಡೋಗಬೇಕು ಅನ್ನೋ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ, ಅವರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ಮೊದಲನೇದಾಗಿ ಡ್ರೆಸ್ ಕೋಡ್ನ ನೋಡ್ತಾ ಹೋದರೆ ಹುಡುಗರಿಗೆ ಫುಲ್ ಸ್ಲೀವ್ ಟೀ ಶರ್ಟ್ ಅಥವಾ ಶರ್ಟ್ ಅಲೋ ಮಾಡೋದಿಲ್ಲ. ಹಾಫ್ ಸ್ಲೀವ್ ಇರೋ ಶರ್ಟ್ ಅಥವಾ ಟೀ ಶರ್ಟ್ನ ಹಾಕೊಂಡು ಹೋಗ್ಬೋದು. ಜೊತೆಗೆ ಇದರಲ್ಲಿ ಕಡಿಮೆ ಜೇಬ್ಗಳು ಇರೋವಂಥ ಟೀ ಶರ್ಟ್ ಹಾಕೊಂಡು ಹೋಗೋದು ಒಳ್ಳೆಯದು. ತುಂಬ ಸಿಂಪಲ್ ಆಗಿರಬೇಕು ಡ್ರೆಸ್ ಕೋಡು. ಯಾವುದೇ ರೀತಿ ಶೂಸ್ಗಳು ಅಲೋ ಇರೋದಿಲ್ಲ. ಸ್ಯಾಂಡಲ್ಸ್ ಅಥವಾ ಸಿಂಪಲ್ ಆಗಿರೋ ಸ್ಲಿಪ್ಪರ್ಸ್ನ ಹಾಕೊಂಡು ಹೋಗ್ಬೋದು. ಜೊತೆಗೆ ಕುತ್ತಿಗೆಗೆ ಯಾವುದೇ ರೀತಿಯ ಗೋಲ್ಡ್ ಚೈನ್ ಆಗಿರ್ಬೋದು ಅಥವಾ ಸಿಲ್ವರ್ ಚೈನ್, ಕಿವಿ ಓಲೆ, ಉಂಗುರ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಇನ್ನು ಹುಡುಗಿಯರಿಗೆ ನೋಡೋದಾದರೆ ಹುಡುಗಿಯರಿಗೂ ಅಷ್ಟೇ ಫುಲ್ ಸ್ಲೀವ್ ಅಲೋ ಇರೋದಿಲ್ಲ. ಹಾಫ್ ಸ್ಲೀವ್ ಹಾಕ್ಕೊಂಡು ಹೋಗಬೇಕು. ಹಾಗೆ ಜಾಸ್ತಿ ಎಂಬ್ರಾಯ್ಡ್ರಿ ವರ್ಕ್ ಇರೋ ಅಥವಾ ದೊಡ್ಡ ದೊಡ್ಡ ಹೂಗಳ ಚಿತ್ರ ಇರೋ ಅಂಥ ಡ್ರೆಸ್ಗಳನ್ನ ಅಲೋ ಮಾಡೋದಿಲ್ಲ. ಸಿಂಪಲ್ಲಾಗಿ ಆದಷ್ಟು ಪ್ಲೇನ್ ಆಗಿರೋ ಡ್ರೆಸ್ಸಸ್ನ ಹಾಕ್ಕೊಂಡು ಹೋಗಿ. ಹಾಗೆ ಇಲ್ಲೂ ಕೂಡ ಯಾವುದೇ ರೀತಿಯ ಹೇರ್ ಪಿನ್ಸ್ ಆಗಿರ್ಬೋದು, ಸರ, ಬಳೆ, ಉಂಗುರ, ಇಯರಿಂಗ್ಸ್ ಯಾವುದಕ್ಕೂ ಅಲೋ ಇರೋದಿಲ್ಲ. ಎಲ್ಲದನ್ನು ಬಿಚ್ಚಿಟ್ಟು ಹೋಗಬೇಕು. ತಾಳಿ ಮತ್ತು ಕಾಲಂಗ್ರಕ್ಕೆ ಅಷ್ಟೇ ಅವಕಾಶ ಇರುತ್ತೆ. ನೆಕ್ಸ್ಟ್, ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಲೈಕ್ ಮೊಬೈಲ್ ಫೋನ್, ಬ್ಲೂಟೂತ್, ಕೈಗಡಿಯಾರ ಮೊದಲಾದವುಗಳನ್ನ, ವಾಚಸ್ ಆಗಿರ್ಬೋದು, ಯಾವುದನ್ನು ಪರೀಕ್ಷೆ ಹಾಲಲ್ಲಿ ಅಲೋ ಮಾಡೋದಿಲ್ಲ. ಇದಿಷ್ಟು ತೆಗೆದುಕೊಂಡು ಹೋಗದೇ ಇರುವಂಥ ವಸ್ತುಗಳಾಗಿದ್ದರೆ, ಇನ್ನು ಪರೀಕ್ಷೆ ಹಾಲ್ಗೆ ಏನೇನೆಲ್ಲ ತೊಗೊಂಡು ಹೋಗಬೇಕು ಅಂದರೆ ನಿಮ್ಮ ಹಾಲ್ ಟಿಕೆಟ್ ಮತ್ತು ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಆ್ಯಂಡ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ನಿಮ್ಮ ರೀಸೆಂಟಾಗಿ ತೆಗೆಸಿರುವಂಥ ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಲ್ ಟಿಕೆಟ್ ಮತ್ತು ಒಂದು ಆಧಾರ್ ಕಾರ್ಡನ್ನ ತೊಗೊಂಡು ಹೋಗಬೇಕಾಗತ್ತೆ. ಇದರ ಜೊತೆಗೆ ಒಂದು ಬಾಲ್ ಪೆನ್, ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಆಗಿರ್ಬೋದು, ಒಂದು ಬಾಲ್ ಪೆನ್ನ ತೊಗೊಂಡು ಹೋಗ್ಬೋದು. ಯಾವುದೇ ರೀತಿಯ ಕ್ಯಾಲ್ಕುಲೇಟರ್ಸ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, ಏನನ್ನು ತೊಗೊಂಡು ಹೋಗೋ ಆಗಿಲ್ಲ. ಪರೀಕ್ಷೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ಯಾವುದೇ ಗ್ಯಾಪ್ ಇರೋದಿಲ್ಲ ಪರೀಕ್ಷೆಯಲ್ಲಿ. ಪರೀಕ್ಷೆ ಮುಗಿಯೋವರೆಗೂ ಯಾವ ಅಭ್ಯರ್ಥಿಗಳಿಗೂ ಪತ್ರಿಕೆಯನ್ನು ಕೊಟ್ಟು ಹೊರಗಡೆ ಬರೋ ಅವಕಾಶ ಇರೋದಿಲ್ಲ. ಕಂಪ್ಲೀಟಾಗಿ 3 ಅವರ್ಸ್ ಕೂರಲೇಬೇಕು. ಸಮಯಕ್ಕೆ ಸರಿಯಾಗಿ ಕೆಲವೊಂದು ಬೆಲ್ ನೋಟಿಫಿಕೇಷನ್ಸ್ನ ಕಾಲೇಜ್ನವ್ರು ಕೊಡ್ತಾರೆ. ಅದರ ಇನ್ಫಾರ್ಮೇಷನ್ ಬೇಕು ಅಂದರೆ ಅದರ ನೋಟಿಫಿಕೇಷನ್ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.